Hi friends, welcome back to my YouTube channel. ಒಂದೇ ನಿಮಿಷ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆಫ್ಟರ್ ಲಾಂಗ್ ಟೈಮ್ ಮತ್ತೆ ವಿಡಿಯೋ ಮಾಡಿ ಹಾಕ್ಬೇಕು ಅಂದ್ಕೊಂಡೆ ಇವತ್ತು. ಎಲ್ಲ ನಂದು ಇನ್ವೆಸ್ಟ್ಮೆಂಟ್ಸ್ ಬಗ್ಗೆ ಮಾತಾಡೋದು ನಾನು ಕಾಲ್ ಮಾಡಿದೆ. ಸಾರಿ, ವಿಡಿಯೋ ಮಾಡೋದು ಅಂದ್ಕೊಂಡೆ. ಸೊ ಒಂದು ಖುಷ್ಖಬ್ರಿ ಐತಿ, ಯಾಕಂದ್ರೆ ನಂದು 100 ಸ್ಟೆಪ್ಸ್ ನನ್ನ ಲಿಸ್ಟ್ ಒಳಗೆ 328 ಸ್ಟೆಪ್ಸ್ ಲಿಸ್ಟ್ ತೋರಿಸುತ್ತೆ ನಿಫ್ಟಿ ಕಾ ದುಕಾನ್ದ. ಸೊ ಅದ್ರೊಳಗೆ 100 ಸ್ಟೆಪ್ಸ್ ಅಚೀವ್ ಮಾಡೀನಿ. ಓಕೆ, ವಿಚ್ ಈಸ್ ರಿಯಲಿ ಗುಡ್. ಅನ್ಕೊಂತಿದ್ದಿಲ್ಲ 4 ಮಂತ್ಸ್ ಒಳಗೆ 50,000 ರುಪೀಸ್ ಜಮಾ ಮಾಡಿಬಿಡ್ತೇನೆ ಅನ್ಕೊಂತಿದ್ದಿಲ್ಲ ಆನೆಸ್ಟ್ಲಿ. ಇಷ್ಟು ವರ್ಷ ಕೆಲಸ ಮಾಡೇನೋ 50,000 ನನ್ನ ಅಕೌಂಟ್ ಒಳಗೆ ಜಮಾ ಆಗಿದ್ದಿಲ್ಲ. ಬಟ್ ಎಸ್, ನಾವು ಹ್ಯಾವ್ ಸ್ಟಾರ್ಟೆಡ್ ಅಪ್ಡೇಟಿಂಗ್ ಇಟ್. ಆಮೇಲೆ ನನ್ನ ಇನ್ವೆಸ್ಟ್ಮೆಂಟ್ ಅಕೌಂಟ್ ಒಳಗೆ ಈಗ ನಿಯರ್ಲಿ 50,000 ರುಪೀಸ್ ಅಪ್ಡೇಟ್ ಆಗೈತೆ. ಸೊ ದ್ಯಾಟ್ ಇಟ್ ಸೆಲ್ಫ್ ಇಸ್ ಅ ರಿಯಲಿ ಗುಡ್ ನ್ಯೂಸ್ ಫಾರ್ ಮೀ. ಪ್ರಾಫಿಟ್ ಏನಾಗಿಲ್ಲ ಖರೆ ಹೇಳ್ಬೇಕಂದ್ರೆ, ಅದಕ್ಕಂದ್ರೆ 2025 ಮಾರ್ಚ್ ಒಳಗೆ ಮಾಡತ್ತೀನಿ. ನೀವೆಲ್ಲ ಹೋಗಿ ಚೆಕ್ಔಟ್ ಮಾಡ್ಬೋದು. ಮಾರ್ಕೆಟ್ ಫುಲ್ ಪಾತಾಳಕ್ಕೆ ಬಿದ್ದು ಹೋಗಿಬಿಟ್ಟೈತಿ. ಏನು ರಿಕವರಿ ಆಗೋ ಲಕ್ಷಣಗಳು ಏನು ಕಾಣಿಸ್ಬೋದು ಸದ್ಯಕ್ಕೆ. 2025 ಐ ಗೆಸ್ ರೆಕಾರ್ಡ್ ಇದೆ. ಆ್ಯಕ್ಚುಲಿ 4 to 5 ಮಂತ್ಸ್ ಕಂಟಿನ್ಯೂಸ್ಲಿ ಡೌನ್ವರ್ಡ್ ಇರೋದು ರೆಕಾರ್ಡ್ ಇದೆ ಲಾಸ್ಟ್ 29 ಇಯರ್ಸ್ ಒಳಗೆ. 29 ಇಯರ್ಸ್ ಬ್ಯಾಕ್ ಹಿಂಗೆ 4 ಮಂತ್ಸ್ ಕಂಟಿನ್ಯೂಸ್ ಡ್ರಾಡೌನ್ ಆಗಿರೋದು ನೋಡ್ಬೋದಾಗಿತ್ತು ನೀವು. ಬಟ್ ಈಗ ರೈಟ್ ನಾವು ಮತ್ತು ಆಫ್ಟರ್ 29 ಇಯರ್ಸ್ ಸೇಮ್ ಪ್ಯಾಟರ್ನ್ ತೋರ್ಸಾಕತ್ತೈತಿ. ಸೊ ಐ ಗೆಸ್ ಇದು ಇನ್ನೂ 2 ಮಂತ್ಸ್ ಮುಂದೆ ಹಿಂಗೆ ಬೀಳೋ ಚಾನ್ಸ್ ಐತಿ. ಸೊ ಏನು ಎಕ್ಸ್ಪೆಕ್ಟೇಷನ್ ಇಟ್ಕೋವಲ್ಲಿ ಮಾರ್ಕೆಟ್ ಒಳಗೆ, ಬಟ್ ಇನ್ವೆಸ್ಟ್ಮೆಂಟ್ ಮಾಡೋದಂತೂ ಸ್ಟಾಪ್ ಮಾಡುವಲ್ಲಿ. ಆ ನಿಫ್ಟಿ ಕಾ ದುಕಾನ್ ಲಿಸ್ಟ್ ಪ್ರಕಾರ ನಾನು ಇನ್ವೆಸ್ಟ್ಮೆಂಟ್ ಮಾಡ್ಕೊತ ಹೊಂಟೀನಿ, ನಂದು ದುಡ್ಡು ಹಾಕ್ಕೊಂತ ಹೊಂಟೀನಿ. ಸೊ ಅದ್ರ ಒಳಗೆ ತೋರಿಸ್ಬಿಡ್ತೀನಿ ಒಂದೇ ನಿಮಿಷ. ಇಲ್ಲೈತೆ ನೋಡ್ರಿ. ಸೊ ದಿಸ್ ಈಸ್ ಇನ್ವೆಸ್ಟೆಡ್ ಅಮೌಂಟ್ 50,274 ರುಪೀಸ್ ಏನೈತಿ, ಇದು ಇನ್ವೆಸ್ಟೆಡ್ ಅಮೌಂಟ್. ನಾನು ಪರ್ಸ್ನಲಿ ಇನ್ವೆಸ್ಟ್ ಮಾಡಿರೋ ದುಡ್ಡು. ಕರೆಂಟ್ ನಡೆದಿರೋದು ಇಷ್ಟು 48,907. ಅದೇನು ಇನ್ವೆಸ್ಟ್ಮೆಂಟ್ ಮಾಡಿದ್ದೆಲ್ಲ ಅದ್ರೊಳಗೆ ಮೈನಸ್ ಆಗಿ ಇಷ್ಟು ಉಳ್ದೈತಿ. ಮೈನಸ್ ಆಗಿರೋದು 2.72%, ಸಾರಿ 2.74%, 1,375 ರುಪೀಸ್ ನಿಯರಿಂಗ್ ಮೈನಸ್ ಆಗೈತಿ. ಬಟ್ ಓಕೆ, ಐ ಆಮ್ ಹ್ಯಾಪಿ ವಿತ್ ದಿಸ್. ಬೇರೆದವ್ರದ್ದು ಅಕೌಂಟ್ ನಿಯರ್ಲಿ 15-20% ಡ್ರಾಡೌನ್ ಆಗೈತಿ, ಬಟ್ ನಂದಿಲ್ಲ. ಐ ಆಮ್ ಹ್ಯಾಪಿ ವಿತ್ ದಿಸ್. ಐ ಆಮ್ ಹ್ಯಾಪಿ ವಿತ್ ದಿಸ್. ಪ್ರಾಫಿಟ್ ಇಲ್ಲ ಅಂದರೂ ನಂಗೆ ಇನ್ವೆಸ್ಟ್ ಮಾಡಿ ದುಡ್ಡು ಹೆಂಗೆ ಇಟ್ಕೋಬೇಕನ್ನೋದರ ಗೊತ್ತಾಗತ್ತೈತಿ. ಸೊ ಯಾ ನೋಡ್ಬೋದಲ್ಲ, ಇದು ಏಷ್ಯನ್ ಪೇಂಟ್ಸ್ 1.79 ಆ್ಯಾವ್ರೇಜ್ ಮಾಡೀನಿ ಎಲ್ಲ. ಸೊ ಹೊಸದಾಗಿ ಆ್ಯಾವ್ರೇಜ್ ಮಾಡಿ ಇಷ್ಟು ಅಮೌಂಟ್ ಇದು ಆಗೈತಿ. ಕೋಲ್ ಇಂಡಿಯಾ 3.61% ಪ್ರಾಫಿಟ್ ಇದೆ. ಬ್ಯಾಂಕ್ ಬೀಸ್ ಇದು ETF, ಓಕೆ, ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್ ಅಂತಾರೆ. ಗೋದ್ರೇಜ್ ಕನ್ಸ್ಯೂಮರ್ ಭಾಳ ಬಿದ್ದಿತ್ತು, ಆ್ಯಾವ್ರೇಜ್ ಮಾಡೀನಿ. ಆ್ಯಾವ್ರೇಜ್ ಮಾಡಿ ಇಷ್ಟ ಆಗೈತಿ. HCL ಒಳ್ಳೆ ರಿಟರ್ನ್ ಕೊಟ್ಟೈತಿ, ತೆಗಿಬೇಕಾಗಿತ್ತು. ಬಟ್ 6% ಆಗೋ ಮಟ್ಟ ತೆಗಿಯಂಗಿಲ್ಲ ಅಂತ ನಂದು ಡಿಸಿಷನ್ ಐತಲ್ಲ. ಸೊ ಅದ್ರ ಮೇಲೆ ಹೋಲ್ಡ್ ಹಾಕೀನಿ. ಹೀರೋ ಮೋಟೋ ಕ್ರಾಪ್ ಮೈನಸ್ ಒಳಗೈತಿ. ITBs ದುನಿಯಾದ ಬಿದ್ದಾವು, ಸೊ ಅದು ಮೈನಸ್ ಒಳಗೈತಿ. ITC 5% ಮೈನಸ್ ಐತಿ. LIC ನಿಯರಿಂಗ್ 10% ಮೈನಸ್ ಐತಿ. ನೆಸ್ಲೆ 1.43% ಮೈನಸ್ ಐತಿ. ನೀವು ನೋಡ್ಬೋದು, ಎಲ್ಲ ಒಳ್ಳೆ ಸ್ಟಾಕ್ಸ್ ತೊಗೊಂಡಿನಿ. ಕಾಂಜಿ ಪಿಂಜಿ ಸ್ಟಾಕ್ಸ್ ಎಲ್ಲ ಒಂದು ಕಾಂಜಿ ಪಿಂಜಿ. ನಾ ಇದಕ್ಕೆ ಫ್ಯಾಕ್ಟ್ ಹೇಳ್ತೀನಿ, ಕಾಂಜಿ ಪಿಂಜಿ ಸ್ಟಾಕ್ ಅಂದ್ರೆ ಇದು. ದಿಸ್ ಇಟ್ ಸೆಲ್ಫ್ ಇಸ್ ಕಾಂಜಿ ಪಿಂಜಿ ಸ್ಟಾಕ್. ಎಸ್ ಬ್ಯಾಂಕ್ದು ಏನೋ ಒಂದು ಬೆಟ್ ಟೈಪ್ ತೊಗೊಂಡಿನಿ. ಬೆಟ್ ಅಂದ್ರೆ ಒಂದು ಸ್ವಲ್ಪ ಅನಾಲಿಸಿಸ್ ಮಾಡೀನಿ. ಇದರದ್ದು ಆ್ಯಕ್ಚುಯಲ್ ಕಂಪ್ನಿ ಓನರ್ಸ್ ಯಾರಂದ್ರೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ಬಿಕಾಸ್ ದೇ ಹೋಲ್ಡ್ ನಿಯರ್ಲಿ 24% ಆಫ್ ದ ಸ್ಟೇಕ್ ಇನ್ ಎಸ್ ಬ್ಯಾಂಕ್. ಸೊ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, SBI ಮೇಲೆ ಭಾಳ ಬಿಲೀಫ್ ಐತೆ ನನಗೆ. ಸೊ ಆ ಬಿಲೀಫ್ಲೇ ಇದ್ರ ಮೇಲೆ ತೊಗೊಂಡಿನಿ. ಟೋಟಲ್ ಬೆಟ್ಟಿಂಗ ಇದೆ, ಗ್ಯಾಂಬ್ಲಿಂಗ್. ನೀವು ಇದು ಈ ಟೈಪ್ ಎಲ್ಲ ತೊಗೊಳಕ್ಕೆ ಹೋಗ್ಬಿಡ್ರಿ. ಬಟ್ ಇಟ್ ಹ್ಯಾಸ್ ಪೇಡ್ ಆಫ್. ಸಿ, you can see that it has already given 4.11% in just 3 days. 4% ಪ್ರಾಫಿಟ್ ತೋರ್ಸಾಕತ್ತೈತಿ. ಸ್ಯಾಡ್ಲಿ ಇದ್ರೊಳಗೆ ಇನ್ವೆಸ್ಟ್ ಮಾಡಿರೋದು ಬರೀ 1,630 ರೂಪಾಯಿ. 100 ಶೇರ್ಸ್ ತೊಗೊಂಡಿದ್ದೆ ನಾನು. ಸೊ ಓಕೆ, ನೋ ಇಶ್ಯೂಸ್. ಇವತ್ತಿನ ಡೇಟಿಗೆ 5,582 ಪ್ಲಸ್ ಅದೇನು, ಇಲ್ಲಾಂದರೆ ಮೈನಸ್ ಭಾಳ ಇತ್ತು, ಇನ್ನು 3% ಮ್ಯಾಲಿತ್ತು ಆ್ಯಕ್ಚುಲಿ. ಸೊ ಎಸ್, ದಿಸ್ ಇಸ್ ಇಟ್. ಇವತ್ತೇನು ದೊಡ್ಡ ವೀಡಿಯೋ ಮಾಡಿ ಹಾಕ್ಬೇಕು ಅಂದ್ಕೊಂಡಿದ್ದಿಲ್ಲ, ಬಟ್ ಇದು ಒಂದು ಖುಷಿಯಾದ ಸುದ್ದಿ ಅಂದ್ಕೊತೀನಿ ನನಗೆ. ಇಷ್ಟು ಜಲ್ದಿ ಅಚೀವ್ ಮಾಡ್ತೀನಿ ಅಂದ್ಕೊಂಡಿದ್ದಿಲ್ಲ. ಸಣ್ಣ ಸ್ಟೆಪ್, ಬಟ್ ಇದು 50,000 ಅಚೀವ್ ಮಾಡೋದು ಭಾಳ ಯಾಕೆ ಇಂಪಾರ್ಟೆಂಟ್ ಅನ್ನೋದು ಹೇಳ್ತೀನಿ. 50,000 ರುಪೀಸ್ ಮಾಡೋದು. ನಮ್ಮ ಇಂಡಿಯಾ ಒಳಗೆ 17 crores ಡಿಮ್ಯಾಟ್ ಅಕೌಂಟ್ಸ್ ಅದಾವೆ. ಓಕೆ, 17 crores ಡಿಮ್ಯಾಟ್ ಅಕೌಂಟ್ಸ್ ಒಳಗೆ
ಓನ್ಲಿ 10% ಪೀಪಲ್ ಹ್ಯಾವ್ ಮೋರ್ ದೆನ್ 50,000 ಇನ್ವೆಸ್ಟ್ಮೆಂಟ್ಸ್. ಸೊ ಇದು ನೋಡ್ಬೋದು 50,000 ಮ್ಯಾಲೆ ಏನು ಮಾಡಿನಲ್ಲ ಇದೆ ಇನ್ವೆಸ್ಟ್ಮೆಂಟ್ 50,274 ಹಿಂಗೆ ಇಟ್ಕೊಂಡವ್ರ 17 crores ಒಳಗೆ 10%. ಸೊ 17 crores 10% ನೀವು ತೆಗೀರಿ ಎಷ್ಟಾಕೈತೆ ಅಂತ. ಓಕೆ ನೋಡಬಿಡೋಣ ಬರ್ರಿ, ನಾನು ತೆಗಿಲಿಲ್ಲ 17 crores ಎಷ್ಟಾಕೈತೆ ಅನ್ನೋದು ಗೊತ್ತಿಲ್ಲ. ಒಂದು 17 lakhs ಇದು 1 crore 70 lakhs ಆಯ್ತು. ಓಕೆ 17 crores ಆಯ್ತು ಇಂಟು 10%, 1 crore 70 lakhs. Believe it or not, 1 crore 70 lakhs. 1 crore 70 lakhs 2 crores ಅಪ್ರಾಕ್ಸಿಮೇಟ್ಲಿ ಹೇಳ್ರಿ. ಬರೀ 2 ಕೋಟಿ ಡಿಮ್ಯಾಟ್ ಅಕೌಂಟ್ಸ್ ಒಳಗೆ ಅಷ್ಟ 50,000 ಮೇಲೆ ಇನ್ವೆಸ್ಟ್ಮೆಂಟ್ ಅಮೌಂಟ್ ಮಾಡಿದ್ದೈತಿ. ಬಾಕಿ 15 crores ಇದು ಅಂದಾಜು ಹೇಳಾಕತ್ತೀನಿ. ಓಕೆ ಅಪ್ರಾಕ್ಸಿಮೇಟ್ಲಿ ಹೇಳಾಕತ್ತೀನಿ, ಹಾರ್ಡ್ ಫಿಗರ್ಸ್ ಅಲ್ಲ, ಏನು ರಿಸರ್ಚ್ ಮಾಡಿಲ್ಲ. ಒಂದೆರಡು ನ್ಯೂಸ್ ಆರ್ಟಿಕಲ್ಸ್ ಓದಿದ್ದೆ, ಆ ಬೇಸಿಸ್ ಮೇಲೆ ಇದು ಹೇಳಾಕತ್ತೀನಿ. ಈಗ ರೈಟ್ ಮೂಮೆಂಟ್ ಏನಿಲ್ಲ, ಬಟ್ ಆ ಆರ್ಟಿಕಲ್ಸ್ ಓದ್ದಂಗೆ ಮಿದ್ರ ಒಳಗೆ ಕುಂತಿತ್ತು. ಓಕೆ ನಂದು ಅಕೌಂಟ್ ಒಳಗೆ ಅಟ್ಲೀಸ್ಟ್ 50,000 ರೂಪೀಸ್ ಮೇಲೆನ ಅಮೌಂಟರ ಮಾಡಬೇಕು ಅನ್ನೋದು ತಲೆಗೆ ಬಂದಿತ್ತು, ಅದನ್ನು ಅಚೀವ್ ಮಾಡೀನಿ. ಸೊ ಐ ಆಮ್ ರಿಯಲಿ ಹ್ಯಾಪಿ ಅಬೌಟ್ ಇಟ್. ಇದು ಹೋದು 2024 ಆಗಸ್ಟ್ ಸೆಪ್ಟೆಂಬರ್ ಒಳಗೆ ಈ ಆರ್ಟಿಕಲ್ ಓದಿದ್ದೆ. ಓಕೆ ಓನ್ಲಿ 10% ಆಫ್ ಅವರ್ ಡಿಮ್ಯಾಟ್ ಅಕೌಂಟ್ಸ್ ಹೋಲ್ಡ್ ಮೋರ್ ದ್ಯಾನ್ 50,000 rupees ಆಫ್ ಕ್ಯಾಪಿಟಲ್ ಆರ್ ಇನ್ವೆಸ್ಟೆಡ್ ಅಮೌಂಟ್ ಇನ್ ದೇರ್ ಡಿಮ್ಯಾಟ್ ಅಕೌಂಟ್ಸ್. 17 ಕೋಟಿ ಡಿಮ್ಯಾಟ್ ಅಕೌಂಟ್ಸ್ ಒಳಗೆ, ಬಿಲೀವ್ ಇಟ್ ಆರ್ ನಾಟ್. ಸೊ ನೀವು 50,000 ರೂಪೀಸ್ ಮೇಲೆ ಏನಾರ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ನಿಮ್ಮ ಡಿಮ್ಯಾಟ್ ಅಕೌಂಟ್ ಒಳಗೆ ಮಾಡಿದ್ರೆ ನೀವು ಆಲ್ರೆಡಿ ಟಾಪ್ 10% ಇನ್ವೆಸ್ಟರ್ಸ್ ಒಳಗೆ ಬಂದುಬಿಡ್ತೀರಿ. ಸೊ ಕಂಗ್ರ್ಯಾಚುಲೇಷನ್ಸ್. ಇದು ತಲೆಯಾಗ ಇಟ್ಕೊರಿ. ತಲೆಯಾಗ ಇನ್ವೆಸ್ಟ್ಮೆಂಟ್ ದುಡ್ಡು ಇದ್ರೊಳಗೆ ಹಾಕಿ ಇಡು ಅನ್ನೋ ಭಾವನೆ ಬರಲಿ. ಇಲ್ಲ ಎಲ್ಲ ಹುಡುಗರ್ದು ಏನೈತೆ ಅಂದ್ರೆ ಆಪ್ಷನ್ ಒಳಗೆ ಬರೋನು, ಆಪ್ಷನ್ ಮಾಡೋನು, ಗ್ಯಾಂಬ್ಲಿಂಗ್ ಮಾಡೋನು, ದುಡ್ಡು ಕಳ್ಕೊಳ್ಳೋದು ಇದೇ ನಡೆದೈತಿ. ಸೊ ಎಲ್ಲರಿಗೂ ನಾ ಇದೇ ಸಜೆಸ್ಟ್ ಮಾಡ್ತೀನಿ. ಫಸ್ಟ್ 3 to 4 years ಟ್ರೇಡಿಂಗ್ ಒಳಗೆ ಯಾವಾಗ ಬರ್ತಿರಲ್ಲ ತಪ್ಪಿನೂ ಆಪ್ಷನ್ಸ್ ಮಾಡೋಕೆ ಹೋಗ್ಬೇಡ್ರಿ. ಯಾಕೆ ಹೇಳ್ತೀನಂದ್ರೆ ಸಾಲ ತೊಗೊಂಡು ಎಂದೂ ಟ್ರೇಡಿಂಗ್ ಮಾಡಬಾರ್ದು. ಆಪ್ಷನ್ಸ್ ಅಂದರೆ ಏನು? ಸಾಲ ತೊಗೊಳ್ಳೋದು. ಫ್ಯೂಚರ್ಸ್ ಅಂದರೆ ಏನು? ಸಾಲ ತೊಗೊಳ್ಳೋದು. ಇಂಟ್ರಾಡೇ ಮಾಡಿ ನಾ 5 ಪಟ್ಟು ಲಿವ್ರೇಜ್ ಸಿಗ್ತೈತಿ ಅಂತಿರಲ್ಲ, ಅದು ಸಾಲ ತೊಗೊಳ್ಳೋದು. ಫಸ್ಟ್ 3 to 4 years ನಾ ಸಾಲ ತೊಗೊಳಾರ್ದು ಕೆಲಸ ಮಾಡ್ತೀನಿ ಅಂತ ಬರ್ರಿ, ನೀವು 101% ಸರ್ವೈವ್ ಆಗ್ತೀರಿ ಮಾರ್ಕೆಟ್ ಹೋಗಿ. ಅವಾಗ ನಿಮ್ಗೆ ನಾಲೆಜ್ ಬರ್ತದೆ. 3 to 4 years ನೀವು ಒಂದು ಮಾರ್ಕೆಟ್ ಹೋಗಿ ಕಳೆದಿರಂದ್ರೆ ನಿಮ್ಗೆ 101% ಹೆಂಗೆ ಮಾಡಬೇಕು, ಏನು ಮಾಡಬೇಕು ನಾಲೆಜ್ ಬಂದಿರ್ತದೆ. ಆಮೇಲೆ ಲಿವರೇಜ್ ತೊಗೊರಿ, ಆಮೇಲೆ ಆಪ್ಷನ್ಸ್ ಮಾಡಿರಿ, ಆಮೇಲೆ ಫ್ಯೂಚರ್ಸ್ ಮಾಡಿರಿ. ಅದು ನಿಮಗೆ ಬಿಟ್ಟಿರೋದು, ಏನು ಮಾಡ್ತೀರಿ ಮಾಡಿರಿ. ಬಟ್ 3 to 4 years ಅಂತೂ ತಪ್ಪಿನೂ ಆಪ್ಷನ್ಸ್ ಮಾಡೋಕೆ ಹೋಗ್ಬಿಡ್ರಿ, ತಪ್ಪಿನೂ ಫ್ಯೂಚರ್ಸ್ ಮಾಡೋಕೆ ಹೋಗ್ಬಿಡ್ರಿ. ನಾ ಈಗ ಆಲ್ರೆಡಿ 2.5 years ಆ್ಯಕ್ಟಿವ್ ಟ್ರೇಡಿಂಗ್ ಮಾಡಕತ್ತೀನಿ. ಅದು ಮಾಡಿನೂ ನಾನು ಆಪ್ಷನ್ಸ್ ಫ್ಯೂಚರ್ಸ್ನ ಮುಟ್ಟಕ್ಕೆ ಹೋಗುವಲ್ಲೇ, ಮುಂದೆ ಮುಟ್ಟಂಗೂ ಇಲ್ಲ. ಯಾಕಂದ್ರೆ ನಂಗೆ ಇಂಟ್ರೆಸ್ಟ್ ಇಲ್ಲ. ನನಗೆ ಸ್ವಿಂಗ್ ಟ್ರೇಡಿಂಗ್ ಮತ್ತು ಇನ್ವೆಸ್ಟಿಂಗ್ ಮಾಡಿ ದುಡ್ಡು ಗಳಿಸ್ಬೇಕನ್ನೋದು ಭಾಳ ಐತಿ. ಸೊ ನಾನು ಅದನ್ನು ಫಾಲೋ ಮಾಡ್ತೀನಿ. ನಂಗೆ ದುಡ್ಡು ಕಮ್ಮಿ ಬರಲಿ ನಡೀತೈತಿ, ದುಡ್ಡು ಕಳ್ಕೊಳ್ಳೋದು ಇಷ್ಟ ಇಲ್ಲ. ಹಂಗಂತ ಸ್ವಿಂಗ್ ಟ್ರೇಡಿಂಗ್ ಇನ್ವೆಸ್ಟಿಂಗ್ ಹೋಗಿ ದುಡ್ಡು ಕಳ್ಕೊಳ್ಳೋಂಗಿಲ್ಲ ಅಂತಲ್ಲ, ಕಳ್ಕೊಳ್ಳೋ ಚಾನ್ಸಸ್ 101% ಶೂರ್. ಇಲ್ಲೇನು ರಿಸ್ಕ್ ಮಾರ್ಕೆಟ್ ಒಳಗೆ ಕಾಲಿಡಾಕತ್ತೀರಂದ್ರೆ ರಿಸ್ಕ್ ಇಲ್ಲ ಅನ್ನೋಂಗೆ ಇಲ್ಲ. ಝೀರೋ ರಿಸ್ಕ್ ಅಂತಾರೆ ಒಬ್ರೊಬ್ರು, ಸುಳ್ಳು. 101% ಸುಳ್ಳು. ಎಲ್ಲದ್ರೊಳಗೆ ರಿಸ್ಕ್ ಐತಿ. ನಾಳೆ ನೀವೇ ಇರ್ತಿರೋ ಇಲ್ಲೋ ಅನ್ನೋದು ಗ್ಯಾರಂಟಿ ಇರೋಂಗಿಲ್ಲ. ಸೊ ಇದು ಮಾರ್ಕೆಟ್. ಓಕೆ ಎನಿಥಿಂಗ್ ಕ್ಯಾನ್ ಹ್ಯಾಪನ್ ಎನಿ ಟೈಮ್, ಎನಿವೇರ್, ಅಟ್ ಎನಿ ಪಾಯಿಂಟ್ ಆಫ್ ಟೈಮ್. ಸೊ ಮೊನ್ನೆ ನ್ಯೂಸ್ ಕೇಳಿರ್ಬೋದು, ಇಂಡಸ್ಇಂಡ್ ಬ್ಯಾಂಕ್ ಹೊರರ್ ಶೋ ಬಿಟ್ಟು ಕೇಳಿರ್ಬೋದು ನೀವು. ನಮ್ಮನಿಗೆ ಬುದ್ಧಿ ಬಿಟ್ಟೈತಿ. ಇವನ್ ಇನ್ಸ್ಟಿಟ್ಯೂಷನಲ್ಸು ಸಿಕ್ಕಾಕೊಂಡು ಬಿದ್ದಾವೆ. ಓಕೆ ಡೊಮೆಸ್ಟಿಕ್ ಇನ್ವೆಸ್ಟರ್ಸ್. ಓಕೆ ಇನ್ಸ್ಟಿಟ್ಯೂಷನ್ಸ್ ಅಂದರೆ ಬೇರೆ LIC ಇಂಥ ಕಂಪ್ನಿ, ದೊಡ್ಡ ಕಂಪ್ನಿನೂ ಇನ್ವೆಸ್ಟ್ ಮಾಡಿದ್ದೈತಿ ಇಂಡಸ್ಇಂಡ್ ಬ್ಯಾಂಕ್ ಒಳಗೆ. ಗೌರ್ಮೆಂಟ್ ಇನ್ಸ್ಟಿಟ್ಯೂಷನ್ಸು ಇನ್ವೆಸ್ಟ್ ಮಾಡ್ಯಾರ, ಫಾರಿನ್ ಇನ್ಸ್ಟಿಟ್ಯೂಷನ್ಸು ಇಂಡಸ್ಇಂಡ್ ಬ್ಯಾಂಕ್ ಒಳಗೆ ಇನ್ವೆಸ್ಟ್ ಮಾಡ್ಯಾರ. ಅಂಥವ್ರು ಸಿಕ್ಕಿಬಿದ್ದಾರೆ. ಅವರ ಸಿಕ್ಕಿಬೀಳುವಾಗ ನಾವೇ ಆ ಲೆಕ್ಕಕ್ಕೆ ಅವ್ರು 10,000 ಕೋಟಿ 5,000 ಕೋಟಿ ಹಾಕಿ ಅದ್ರೊಳಗೆ 1,000 ಕೋಟಿ ಕಳ್ಕೊಂಡಾರ ಈಗ ರೈಟ್ ನಾವು ಇಂಡಸ್ಇಂಡ್ ಬ್ಯಾಂಕ್ ಒಳಗೆ ಹಾಕಿ. ಸೊ ಎಸ್, ಮಾರ್ಕೆಟ್ ಈಸ್ ಫುಲ್ ಆಫ್ ಅನ್ಸರ್ಟಿನಿಟಿ. ಯಾರಿಗೂ ಗೊತ್ತಿಲ್ಲ ಏನು ಆಕೈತಂತ. ಸೊ ನಾ ಇದಿಷ್ಟ ಹೇಳ್ಬೇಕು ಅಂದ್ಕೊಂಡಿದ್ದೆ. ಓಕೆ ನೀವು 50,000 ರೂಪೀಸ್ ಇನ್ವೆಸ್ಟ್ ಮಾಡಿದರೆ ಟಾಪ್ 10% ಒಳಗೆ ಬರ್ತೀರಿ. ಫೀಲ್ ಪ್ರೌಡ್ ಆಫ್ ಇಟ್. ಆಮೇಲೆ ಈಗ
ಅದು 328 ಲಿಸ್ಟದ್ದು ಒಂದು ತೋರಿಸ್ಬಿಡ್ತೀನಿ ನಿಮಗೆ. ಎಸ್ ಹಿಯರ್ ಐ ಆಮ್. ಇದೆ ನೋಡಿರಿ, ಫಸ್ಟ್ 5000 ರುಪೀಸ್ಲಿಂದ ಚಾಲೂ ಮಾಡ್ಬೇಕು. ಇಲ್ಲಿ 5000 ರುಪೀಸ್ಲಿಂದ ಚಾಲೂ ಮಾಡಬೇಕು. ಈಗ ನಾ ಟ್ರೇಡ್ ಮಾಡತ್ತಿದ್ದೆ 50,000. ಓಕೆ, ಇಲ್ಲೇ ಬಟ್ ನಾನು ಡ್ರಾಡೌನ್ ಆಗಿ 103rd ಸ್ಟೆಪ್, ಇದೇನು ಎಲ್ಲೋ ಲೈನ್ ಮಾಡಿಲ್ಲ ಅಲ್ಲದೀನಿ. ಸೊ ಎಸ್, ಐ ಆಮ್ ಹ್ಯಾಪಿ ಅಬೌಟ್ ಇಟ್. 100 ಸ್ಟೆಪ್ಸ್ನ ಅಚೀವ್ ಮಾಡ್ದಂಗೆ. 50,000 ಅಂದ್ರೆ 1 ಕೋಟಿ ಒಳಗೆ ಫಸ್ಟ್ ಸ್ಟೆಪ್ ಅಚೀವ್ ಮಾಡ್ದಂಗೆ. ಯಾಕಂದ್ರೆ ಕ್ರಿಕೆಟ್ ಆಗಲಿ ಸ್ಪೋರ್ಟ್ಸ್ ಆಗಲಿ 100 ಈಸ್ 100 ಸೆಂಚುರಿ ಹೊಡೆದಂಗೆ ಏನು. ಓಕೆ, ಅಷ್ಟು ಖುಷಿ ಆಗೈತಿ. ಎಸ್, ಯಾವುದೇ ಕಂಪ್ನಿ ಆಗಲಿ 100 ಕಸ್ಟಮರ್ಸ್ ಆದಾಗ ಫುಲ್ ಸೆಲೆಬ್ರೇಟ್ ಮಾಡ್ತಾರೆ. ಸೊ ಇದು ನಂದು ಸೆಲೆಬ್ರೇಷನ್ ಟೈಮ್ ಇದ್ದಂಗೆ ಇದು. 103 ಹೊಡೆದಂಗೆ ನಾನು ಸೆಂಚುರಿ ಮಾಡಿ. ಸೊ ಮುಂದೆ ಹೆಂಗೆ ಟ್ರಿಪಲ್ ಸೆಂಚುರಿ ಟುವರ್ಡ್ಸ್ ಹೆಂಗೆ ಹೋಗ್ಬೇಕು ಇಲ್ಲಿ ಇದೆ ಲಿಸ್ಟ್ ಒಳಗೆ ಕಾಣಿಸ್ತೈತಲ್ಲ ನಿಮಗೆ. ಸೊ ಎಸ್, ಈಗ ದೊಡ್ಡದು ಮಾಡಿ ನೋಡ್ರಿ. ಇಷ್ಟು ಅಮೌಂಟನ್ನ ಗಳಿಸ್ದಂಗೆ ಈಗ 48,862 ರುಪೀಸ್ ಅಷ್ಟು ಕನ್ಸಿಡರ್ ಮಾಡತ್ತೀನಿ. ಯಾಕಂದರೆ ಇಲ್ಲಿ ನೋಡ್ಬೋದು ಡ್ರಾಡೌನ್ ಆಗಿರೋದು ಇದು. ಓಕೆ, 48,885 ಐತಿ. ಸೊ ನಾ ಅದನ್ನು ಕನ್ಸಿಡರ್ ಮಾಡತ್ತೀನಿ, ಬೇರೆದು ಏನೂ ಕನ್ಸಿಡರ್ ಮಾಡಬಲ್ಲೆ. 48,103rd ಸ್ಟೆಪ್ ಅಚೀವ್. ಸೊ ಇದು 339 ಐತಿ. ಆ್ಯಕ್ಚುಲಿ 38 ಮ್ಯಾಲೆ ಒಂದು ಇದು ಬರ್ತೈತಿ. ಸೊ ಇಲ್ಲೇ ಇದು ಅಚೀವ್ ಮಾಡ್ಬೇಕು ನಾನು. ಆ್ಯಕ್ಚುಲಿ 1 crore ಅಚೀವ್ ಮಾಡ್ಬೇಕಂತ ಬಿದ್ದೀನಿ. 338 ಸ್ಟೆಪ್ಸ್ ಆ್ಯಕ್ಚುಲಿ ಮ್ಯಾಲೆ ಒಂದು ಇದು ಬಂದುಬಿಡ್ತೈತಿ. ಇದು ಹಿಂಗೆಲ್ಲ ಬರ್ದಿರೋದು. ಸೊ 338 ಸ್ಟೆಪ್ಸ್ ಒಳಗೆ 103 ಕಳೀರಿ. 338 ಸ್ಟೆಪ್ಸ್ ಒಳಗೆ 103. ಇನ್ನು 235 ಸ್ಟೆಪ್ಸ್ ಭಾಳ ಟಫ್ ಇದೆ, ಅಷ್ಟೇ ಈಸಿ ಇಲ್ಲ ಇದು ಮಾಡೋದು. ಬಟ್ 235 ಸ್ಟೆಪ್ಸ್ ಅಚೀವ್ ಮಾಡ್ಬೇಕು ನಾನಿನ್ನು. 338 ಸ್ಟೆಪ್ಸು 103 ಅಂತೂ ಅಚೀವ್ ಮಾಡೀನಿ. ಅದು ಭಾಳ ಖುಷಿ ಐತಿ. ಐ ಬಿಲೀವ್ ಇದ್ರೊಳಗೆ ಡಬಲ್ ಸೆಂಚುರಿನೂ ಭಾಳ ಜಲ್ದಿನೇ ಇದೇ ವರ್ಷದೊಳಗೆ ಹೊಡಿತೀನಿ ಅನ್ನೋ ಕಾನ್ಫಿಡೆನ್ಸ್ ಐತೆ ನನಗೆ. ಇಲ್ಲ ಡಬಲ್ ಸೆಂಚುರಿ ಹೊಡ್ಯಾಕೆ 4,36,000 ರೂಪಾಯಿ ಬೇಕು, ಅಷ್ಟು ಆಗಂಗಿಲ್ಲ. ಎಲ್ಲಿ 150 ಎಷ್ಟೈತದೆ? ಹಾಂ, 1,41,146. ಇದೇ ವರ್ಷ ಒಳಗೆ ಇದನ್ನು ಅಚೀವ್ ಮಾಡ್ತೀನಿ ಅಂತ ಐತಿ. ನೋಡೋಣ, 2 lakhs ಮಟ್ಟ ಅಚೀವ್ ಮಾಡ್ಬೋದು. 167th ಸ್ಟೆಪ್ ಮಟ್ಟ ಅಚೀವ್ ಮಾಡ್ಬೋದು. ಬಟ್ ದಿಸ್ ಸ್ಟೆಪ್ ಈಸ್ ಟಫ್. 201st ಸ್ಟೆಪ್ಪಲ್ಲಿ ಐತದೆ. 4,46,244 ಅಚೀವ್ ಮಾಡೋದು ಭಾಳ ಟಫ್ ಐತಿ. ನೋಡೋಣ ಏನಾಕೈತೆ ಅಂತ. 200, ಆಮೇಲೆ 10 lakhs ಟಾರ್ಗೆಟ್. 10 lakhs ಎದಕ್ಕಂದ್ರೆ ಭಾಳ ಇಂಪಾರ್ಟೆಂಟ್ ಇದೆ. 10 ಲಕ್ಷ ರೂಪಾಯಿ ನಮ್ಮ ಅಕೌಂಟ್ ಒಳಗಿರೋದು. 237 ಸ್ಟೆಪ್ ಎಲ್ಲೋ ಮಾಡ್ಬಿಡೋಣ. ಇದನ್ನು ಭಾಳ ಇಂಪಾರ್ಟೆಂಟ್ ಸ್ಟೆಪ್ ಇದೆ. 10 lakhs ಅಚೀವ್ ಆದಾಗ ನಮ್ಮದು ಮೈಂಡ್ ಸೆಟ್ ಬೇರೆ ಇರ್ತೈತೆ. ಒಂದು ಸ್ಟಾಕ್ ಒಳಗೆ ನಿಯರ್ಲಿ 50,000 to 1 lakh ರೂಪೀಸ್ ನಾನು ಇನ್ವೆಸ್ಟ್ ಮಾಡೋ ತಾಕತ್ತಿರ್ತೈತೆ. ಓಕೆ, ಸೊ ಅವಾಗ ಹೆಂಗೆ ನಾ ಬಿಹೇವ್ ಮಾಡ್ತೀನಿ, ಮಾರ್ಕೆಟ್ ಹೆಂಗೆ ನನ್ನ ಕೂಡ ಬಿಹೇವ್ ಮಾಡ್ತೈತಿ, ಮಾರ್ಕೆಟ್ ಕೊಡ್ತೈತು ತೊಗೊಂಡು ಹೋಗ್ತೈತು. ಯಾಕಂದ್ರೆ ನೀವು 10 lakhs ಇನ್ವೆಸ್ಟ್ ಇಡೋದೇ ರೀ, ಏನಾರ ಒಂದು 10% ಮೈನಸ್ ಆದ್ರೂ 1 ಲಕ್ಷ ರೂಪಾಯಿ ಲಾಸ್ ಬಂದಂಗೆ. ಸೊ ಇದನ್ನು ಮೆಂಟಲಿ ಇದನ್ನು ಪ್ರಿಪೇರ್ ಆಗೋಕೆ ನಾ ಸಣ್ಣ ಅಮೌಂಟ್ ಹಾಕ್ಕೊಂಡು ಹೊಂಟೀನಿ. ಸೊ 10 lakhs ಆದ ಕೂಡಲೇ ಮತ್ತು ನೆಕ್ಸ್ಟ್ ಸ್ಟೆಪ್ ಟಾರ್ಗೆಟ್ 1 crore ಅದು. 339 ಸ್ಟೆಪ್ಸ್, 100 ಸ್ಟೆಪ್ಸ್ ದೂರ ಇರ್ತೀನಿ ನಾನು, ಅದು ಫ್ಯೂಚರ್ ಒಳಗೆ. ಬಟ್ ಸದ್ಯಕ್ಕಂತರೂ ಇದು ಇಷ್ಟಂತರೂ 103 ಸ್ಟೆಪ್ಸ್ ಅಂತೂ ಕವರ್ ಮಾಡೀನಿ. ಸೊ ಭಾಳ ಖುಷಿ ಅದೀನಿ. 103rd ಸ್ಟೆಪ್ ಕವರ್ ಮಾಡಿದ್ದಕ್ಕೆ ಭಾಳ ಖುಷಿ ಅದೀನಿ. ಸೊ ಇದಿಷ್ಟ ಹೇಳ್ಬೇಕು ಅಂದ್ಕೊಂಡಿದ್ದೆ. ಮತ್ತು ಇನ್ನೊಂದು ಅಕೌಂಟ್ ಐತಲ್ಲ ನಂದು, ಇನ್ನು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಅಕೌಂಟ್ಗೂ ತೋರಿಸ್ಬಿಡ್ತೀನಿ. ಇವತ್ತು ಓಪನ್ ಇಟ್ಟಿನಿ ಅದನ್ನು. ಇದು ಯಾವಾಗ ಹೆಂಗೆ ಆಗ್ತೈತೆ ಮಾಡ್ಬಿಡ್ತೀನಿ. ಅದು ನಿಯರ್ಲಿ 3 lakhs ಮಟ್ಟ ಬಂದೈತಿ. ಓಕೆ, ಅದೇನು ಬೇಡ, ಮತ್ತು ಯಾವಾಗಾರ ತೋರಿಸ್ತೀನಿ. ಕನೆಕ್ಷನ್ ಟೈಮ್ ಔಟ್ ರಿಟ್ರೈ, ಇಟ್ಸ್ ಓಕೆ. ಸೊ ಇದಿಷ್ಟು ಹೇಳ್ತಾ ಈ ವಿಡಿಯೋ ಸ್ಟಾಪ್ ಮಾಡ್ಬೇಕು ಅಂದ್ಕೊತೀನಿ. ಓಕೆ, ಇದಂತೂ ಅಪ್ಡೇಟೆಡ್ 50,000 ರೂಪೀಸ್ ಅಂತೂ ನಾನು ಇನ್ವೆಸ್ಟ್ಮೆಂಟ್ ಮಾಡಿ. ಸೊ ಐ ಆಮ್ ಹ್ಯಾಪಿ ಅಬೌಟ್ ಇದ್ರ ಬಗ್ಗೆನೇ ಹೇಳ್ಬೇಕಂತ ಕಾಲ್ ಮಾಡಿದ್ದೆ, ವಿಡಿಯೋ ಮಾಡಿದ್ದೆ. ಸೊ ಇವು ನೋಡ್ಬೋದಲ್ಲ, ಏಷ್ಯನ್ ಪೇಂಟ್ಸ್ ಹೋಗಿ ಆ್ಯಾವ್ರೇಜ್ ಮಾಡೀನೀಗ
2 ಸ್ಟಾಕ್ಸ್ ಅದಾವೆ. ಬ್ಯಾಂಕ್ ಬೀಸ್, ಕೋಲ್ ಇಂಡಿಯಾ ಅದು ಕೂಡಲೇ ಗೋದ್ರೇಜ್ ಕನ್ಸ್ಯೂಮರ್, HCL ಟೆಕ್ನಾಲಜೀಸ್, ಹೀರೋ ಮೋಟೋಕ್ರಾಪ್ ದೊಡ್ಡ ಹೊಡೆತ ಕೊಟ್ಟೈತಿ. ಬಟ್ ಹೋಪ್ಸ್ ಒಳ್ಳೆ ಕಂಪ್ನಿ, ಒಳ್ಳೆ ಇದು ಐತಿ, ಬ್ಯಾಲೆನ್ಸ್ ಶೀಟ್ ಭಾಳ ಚಲೋ ಐತಿ ಕಂಪ್ನಿದು. ಸೊ ಲೆಟ್ಸ್ ಸಿ. ಈಗ ಎಲ್ಲನೂ ಬೆಳಾಗತ್ತೈತಿ ಮಾರ್ಕೆಟ್, ಸೊ ಬೆಳಾಗತ್ತೈತಿ, ಏನು ಮಾಡೋಕ್ಕೆ ಬರೋಂಗಿಲ್ಲ. ITBs ಮತ್ತು ಇದು ಬಂದು ITC, LIC ಎಲ್ಲ ಮೈನಸ್ ಒಳಗೆ ಅದಾವೆ. ನೆಸ್ಲೆ ಒನ್ ಆಫ್ ದ ಸೂಪರ್ ಕಂಪ್ನೀಸ್. ITCನೂ ಒಳ್ಳೆ ಕಂಪ್ನಿ, LICನೂ ಒಳ್ಳೆ ಕಂಪ್ನಿನ. ಇದು ಏನು ಬೈ ಸೆಲ್ ರೆಕಮೆಂಡೇಶನ್ ಅಲ್ಲ. ನಿಫ್ಟಿ ಬೀಸ್, ರಿಲಯನ್ಸ್, TCS, ವಿಪ್ರೋ. ಯೆಸ್ ಬ್ಯಾಂಕ್ ರಿಸ್ಕಿ ಇನ್ವೆಸ್ಟ್ಮೆಂಟ್, ದೂರ ಇರ್ರಿ, ತಪ್ಪೇನು ಮಾಡಿಬಿಟ್ರಿ. ಬಟ್ ಅದ ಎಲ್ಲರ್ಕಿಂತ ಚಲೋ ಕೊಟ್ಟಿರೋದು ಈಗ ರೈಟ್ ನಾವು ನಮಗೆ 4.29% ಕೊಟ್ಟಿರ್ತೀವಿ. ಇದು ಬರೀ ಸ್ಟಡಿ ಪರ್ಪಸ್, ಬರೀ 1600 ರೂಪೀಸ್ ಅಷ್ಟೇ ಹಾಕೀನಿ. ಇದ್ರೊಳಗೆ ನೋಡೋಣ 6% ಬಂದ್ರೆ ತೆಗೆದುಬಿಡ್ತೀನಿ. ಜಾಸ್ತಿ ದಿವಸ ಅಂದರೂ ಇಟ್ಕೊಳ್ಳೋಂಗಿಲ್ಲ. ಇಲ್ಲಾಂದ್ರೆ ಆ್ಯಾವ್ರೇಜ್ ಮಾಡ್ಕೊಂಡು ಹೋಗ್ತೀನಿ. ಐ ಬಿಲೀವ್ ಎದಕ್ಕೆ ಹೇಳಿದೆ ಯಾವಾಗ, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾನ ಓನರ್ಸ್ ಇದ್ದಂಗೆ ಇದೆ. 24% ತನಕ ಅವರು ಹೋಲ್ಡ್ ಮಾಡ್ತಾರೆ ಇದ್ರಲ್ಲಿ. ಸೊ ಆ ಇದನ್ನ ಒಂದು ಬೆಟ್ಟಿಂಗ್ ಹಾಕಿನಿ ಅಷ್ಟೇ. ದೂರ ಇರ್ರಿ ಇಲ್ಲಾಂದ್ರೆ ಸ್ಟಾಪ್ಗೆ. ಸೊ ಎಸ್, ಇಷ್ಟು ಹೇಳ್ತಾ ಇದು ವಿಡಿಯೋ ಸ್ಟಾಪ್ ಮಾಡ್ತೀನಿ ಇವತ್ತು. ಸೊ ಥ್ಯಾಂಕ್ ಯು ಆಲ್. ಹೋಪ್ ಯು ಗೈಸ್ ಹ್ಯಾವ್ ಅ ಬ್ಲಾಸ್ಟ್ ಟಿಲ್ ದ ನೆಕ್ಸ್ಟ್ ವಿಡಿಯೋ. ಮತ್ತು ಹುಷಾರಾಗಿ ಇನ್ವೆಸ್ಟ್ ಮಾಡಿರಿ. ಥ್ಯಾಂಕ್ ಯು ವೆರಿ ಮಚ್.